ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಸರಳವಾದ ಆದರೆ ಜೀವನವನ್ನೇ ಬದಲಾಯಿಸುವ ಒಂದು ಮಾತಿನಿಂದ ಶುರು ಮಾಡ್ತೇನೆ. ನಮಗೆ ಈ ಜೀವನ ಒಮ್ಮೆ ಮಾತ್ರ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಎಷ್ಟು ಬೇಗ ಕಾಲ ಕಳೆಯುತ್ತದೆ ನೋಡಿ. ನಿನ್ನೆ ಮಕ್ಕಳಾಗಿದ್ದೆವು, ಇಂದು ಹೊಣೆಗಾರರು. ನಿನ್ನೆ ಕನಸುಗಳನ್ನು ಕಾಗದದಲ್ಲಿ ಬರೆಯುತ್ತಿದ್ದೆವು, ಇಂದು ಆ ಕನಸುಗಳಿಗೆ ನಾವು ದೂರವಾಗಿರುವಂತೆ ಕಾಡುತ್ತದೆ. ಕಾಲ ಯಾರಿಗಾಗಿ ನಿಲ್ಲೋದಿಲ್ಲ. ಜೀವನ ಯಾರಿಗಾದ್ರೂ ಎಕ್ಸ್ಟ್ರಾ ಚಾನ್ಸ್ ಕೊಡೋದಿಲ್ಲ. ಆದ್ರೆ ಒಳ್ಳೆಯ ಸುದ್ದಿ ಏನ್ಗೊತ್ತೇ? ನಿನ್ನಿಂದಲೇ ಬದಲಾವಣೆ ಸಾಧ್ಯ. ನೀನು ನಿನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ದಿನ ಜೀವನ ನಿನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ. ನಮ್ಮಲ್ಲಿ ಒಂದು ತಪ್ಪು ಆಸೆ ಇರುತ್ತದೆ. ಒಂದು ದಿನ ನನ್ನ ಜೀವನ ಬದಲಾಗುತ್ತೆ. ಅಂಥದ್ದು ಆಗೋದಿಲ್ಲ. ಬದಲಾವಣೆ ಯಾವಾಗ ಬರುತ್ತದೆ? ನೀನು ನಿನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳುವಾಗ. ಇವತ್ತು ನೀನು ನಿನ್ನೊಳಗೆ ಪ್ರಶ್ನೆಯೊಂದನ್ನು ಕೇಳಬೇಕು. ನನ್ನ ಜೀವನದಲ್ಲಿ ನಾನೇ ಎಷ್ಟು ಹೂಡಿಕೆ ಮಾಡಿದ್ದೇನೆ? ನಾವು ಫೋನಿಗೆ ಸಮಯ ಕೊಡ್ತೇವೆ, ಮನರಂಜನೆಗೆ ಸಮಯ ಕೊಡ್ತೇವೆ, ಇತರರಿಗೆ ಸಮಯ ಕೊಡ್ತೇವೆ. ಆದರೆ ನಿಜವಾದ ಸಂದರ್ಭ ಬಂದಿದೆ ಕ್ವಾಂದು ನಮ್ಮ ಜೀವನಕ್ಕೆ ನಾವು ಕೊಡುವ ಸಮಯವೇ ಕಡಿಮೆ. ಜೀವನ ಹೀಗೇ ಹೋಗುತ್ತೆ, ಪಶ್ಚಾತ್ತಾಪದಿಂದ ತುಂಬಿ. ನೀನು ಬದಲಾವಣೆಯಾಗಬೇಕಾದ ಕಾರಣ ನಿನ್ನ ಭವಿಷ್ಯ. ಈ ಸ್ಪೀಚನ್ನು ಕೇಳುತ್ತಿರುವ ನೀನು ನಿನ್ನೊಳಗೆ ಏನೋ ಕಾಡುತ್ತೆ, ನಿನ್ನೊಳಗೆ ಏನೋ ಹೇಳುತ್ತೆ. ನಾನು ಇದರಿಗಿಂತ ಹೆಚ್ಚು ಆಗಬಹುದು. ನನ್ನೊಳಗೆ ಹೆಚ್ಚು ಸಾಮರ್ಥ್ಯ ಇದೆ. ನನ್ನ ಒಳಗಿನ ವ್ಯಕ್ತಿಯು ಈ ಬದುಕಿಗೆ ತೃಪ್ತಿಯಾಗಿಲ್ಲ. ಅದು ನಿನ್ನ ಮನಸ್ಸು ಹೇಳುತ್ತಿರುವ ಸುಳ್ಳಲ್ಲ, ಅದು ನಿನ್ನೊಳಗಿನ ಸತ್ಯ. ಹೌದು ಸ್ನೇಹಿತನೇ, ನೀನು ಇದರಿಗಿಂತ ಹೆಚ್ಚು ಆಗಬಹುದು. ನಿನ್ನ ಜೀವನ, ನಿನ್ನ ಕನಸು, ನಿನ್ನ ಗುರಿ ಎಲ್ಲವೂ ನಿನ್ನನ್ನು ಕಾಯುತ್ತಿವೆ. ಯಶಸ್ಸು ಯಾರಿಗಾದ್ರೂ ಸಿಗೋದಿಲ್ಲ, ಯೋಗ್ಯವಾದವರಿಗೆ ಮಾತ್ರ. ಎಲ್ಲರೂ ಯಶಸ್ಸನ್ನು ಬಯಸ್ತಾರೆ. ಆದರೆ ಯಾವವರು ಅದಕ್ಕೆ ಯೋಗ್ಯರಾಗುತ್ತಾರೆ? ಶ್ರಮಿಸುವವರು, ಹೊಣೆಗಾರಿಕೆಯವರಾಗುವವರು, ನಿಲ್ಲದೆ ಹೋರಾಡುವವರು, ಕಾರಣ ಹುಡುಕದೆ ಅವಕಾಶ ಹುಡುಕುವವರು, ಭಯವನ್ನು ಗೆಲ್ಲುವವರು, ನಿರಾಕರಣೆ ಎದುರಿಸಿದರೂ ಮುಂದು ಹೋಗುವವರು. ಯಾರೂ ಹುಟ್ಟಿನಿಂದ ಯಶಸ್ವಿಗಳಲ್ಲ, ಯಾರೂ ಮಂತ್ರದಿಂದ ಗೆಲ್ಲೋದಿಲ್ಲ. ಯಶಸ್ಸು ಒಂದು ನಿಯಮ ಕೇಳುತ್ತದೆ: ನಿನ್ನ ಶ್ರಮ ನನಗಿಂತ ಮೇಲು. ಜನರು ನಿನ್ನ ಬಗ್ಗೆ ಏನು ಹೇಳ್ತಾರೆ ಎಂಬುದು ಮುಖ್ಯವಲ್ಲ. ನೀನು ಏನು ಮಾಡೋಕೆ ಹೋಗಿದ್ರೂ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ತಾರೆ. ಆ ಮಾತಿನ ಗೊಂಚಲಿನಲ್ಲಿ ನಿನ್ನ ಕನಸು ಸಿಕ್ಕಿಕೊಳ್ಳಬಾರದು. ಜನರು ನಿನಗೆ ಹೇಳಬಹುದು, ಇದು ನಿನಗಾಗೋದಿಲ್ಲ, ನೀನು ಸಾಮಾನ್ಯ ವ್ಯಕ್ತಿಯೇ, ಬಿಡು, ನಿನ್ನ ಮಟ್ಟಕ್ಕೆ ಇದು ಬೇಡ. ಆದ್ರೆ ನೀನು ನಿನ್ನೊಳಗೆ ಕೇಳಿಸಿಕೊಳ್ಳಬೇಕಾದ ಶಬ್ದ ಒಂದೇ: ನಾನು ಮಾಡುತ್ತೇನೆ. ಇಡೀ ಜಗತ್ತು ನೋವು ಕೊಡಬಹುದು, ಅವಮಾನ ಕೊಡಬಹುದು, ನಿರಾಕರಿಸಬಹುದು. ಆದ್ರೆ ನೀನು ನಿನ್ನನ್ನು ನಿರಾಕರಿಸಿದರೆ ಮಾತ್ರ ನೀನು ನಿಜವಾಗಿ ಸೋಲುತ್ತೀಯ. ಜೀವನದಲ್ಲಿ 2 ದಿನಗಳು ನಿಮಗೆ ಶಾಶ್ವತ ಪಾಠ ಕೊಡುತ್ತವೆ. 1. ನೀನು ಕನಸಿನೊಂದಿಗೆ ಬದುಕುವ ದಿನ. ಅದೊಂದು ಹಗಲು. ಆ ದಿನ ನೀನು ನಿನ್ನೊಳಗೆ ಒಂದು ಹೊಸ ಕ್ರಾಂತಿ ಕಾಣುತ್ತೀಯ. 2. ನೀನು ಕುಸಿದು, ಒದ್ದಾಡಿ, ಕಣ್ಣೀರು ಹಾಕಿ ಮತ್ತೆ ಎದ್ದು ನಿಂತ ದಿನ. ಅದೊಂದು ರಾತ್ರಿಯಂತಿದೆ. ಆದ್ರೆ ಆ ರಾತ್ರಿಯಲ್ಲೇ ಬೆಳಗಿನ ಬೆಳಕು ಹುಟ್ಟುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಬರುತ್ತದೆ ನಮ್ಮ ಕಣ್ಣೀರಿನ ಕ್ಷಣಗಳಲ್ಲಿ. ಜೀವನ ಯಾವಾಗಲೂ ಸಿಹಿಯಾಗಿರೋದಿಲ್ಲ. ಜೀವನ ಕೆಲವೊಮ್ಮೆ ಕಠಿಣವಾಗಿ ಹೊಡೆಯುತ್ತದೆ. ಅದು ನಿನ್ನನ್ನು ಪರೀಕ್ಷಿಸುತ್ತದೆ. ನಿನ್ನಲ್ಲಿ ನಿಜವಾಗಿ ಸಾಮರ್ಥ್ಯ ಇದೆಯೋ ನೋಡೋಣ. ಶ್ರಮವಿಲ್ಲದೆ ನೀನು ಏನನ್ನೂ ಸಿಗೋದಿಲ್ಲ. ನಿನ್ನ ಹೃದಯದ ಶಕ್ತಿ ಎಷ್ಟಿದೆ ನೋಡೋಣ. ಅದೇ ಕ್ಷಣಗಳಲ್ಲಿ ನೀನು ಮಾಡಬೇಕಾದ್ದು ಒಂದೇ: ಬಲವಾಗಿ ನಿಲ್ಲುವುದು. ಬಲವಾಗಿರುವುದು ಅಂದ್ರೆ ಹೊರಗೆ ಬಲ ಮಾಡುವುದಲ್ಲ, ಅದು ಒಳಗಿನ ಬಲ, ಮನಸ್ಸಿನ ಬಲ. ಕರುಣೆ, ತಾಳ್ಮೆ, ಧೈರ್ಯ, ಸ್ವಾಭಿಮಾನ, ಆಲ್ ಇನ್ನರ್ ಪವರ್. ಪ್ರತಿಯೊಬ್ಬನ ಜೀವನದಲ್ಲಿ 3 ಹಂತ ಬರುತ್ತವೆ. 1. ಕತ್ತಲೆ ಹಂತ. ಎಲ್ಲವೂ ತಪ್ಪಾಗುವ ಕಾಲ. ನಿನ್ನೊಂದಿಗೆ ಯಾರೂ ಇರೋದಿಲ್ಲ. ನೀನು ಮಾಡುವುದು ಎಲ್ಲವನ್ನೂ ಪ್ರಶ್ನಿಸುವ ಕಾಲ. 2. ಮೌನ ಹಂತ. ನೀನು ನಿನ್ನದ್ದನ್ನು ಮಾಡುವ ಹಂತ. ಯಾರೂ ಅಟ್ರಾಕ್ಟ್ ಆಗೋದಿಲ್ಲ, ಯಾರೂ ಸಪೋರ್ಟ್ ಕೊಡೋದಿಲ್ಲ, ಆದ್ರೆ ನೀನು ನಿಲ್ಲದೇ ಕೆಲಸ ಮಾಡ್ತೀಯ. 3. ಬೆಳಕಿನ ಹಂತ. ಅಲ್ಲಿ ಎಲ್ಲರೂ ಬರ್ತಾರೆ, ನಿನ್ನಿಂದ ಸಾಧ್ಯ ಎನ್ನುತ್ತಾರೆ. ಆದ್ರೆ ನೀನು ಅರಿಯಬೇಕಾದ ಸತ್ಯ: ನೀನೇ ನಿನ್ನ ಬೆಳಕನ್ನು ಕರೆದೊಯ್ದವನು. ಕನಸನ್ನು ಸಾಧಿಸಲು ನಿನಗೆ ಬೇಕಾಗಿರುವ 3 ಕೀಲಿಗಳು. 1. ಡಿಸಿಪ್ಲಿನ್, ಶಿಸ್ತು. ಇಮೋಷನ್ ಡಿಸಪಿಯರ್ ಆಗಬಹುದು,
ಆದರೆ ಡಿಸಿಪ್ಲಿನ್ ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತೆ. 2. ಫೋಕಸ್, ಕೇಂದ್ರೀಕರಣ. ಇಂದಿನ ಜಗತ್ತು ಡಿಸ್ಟ್ರಾಕ್ಷನ್ಸ್ಗಳಿಂದ ತುಂಬಿದೆ. ಯಶಸ್ಸು ಕೇವಲ ಒಂದು ಅಬಿಲಿಟಿ ಕೇಳುತ್ತದೆ, ಒನ್ ಥಿಂಗ್ ಅಟ್ ಅ ಟೈಮ್. 3. ಕನ್ಸಿಸ್ಟೆನ್ಸಿ, ನಿರಂತರತೆ. ಒಮ್ಮೆ ಮಾಡಿದರೆ ಫಲ ಸಿಗೋದಿಲ್ಲ, 1000 ಬಾರಿ ಮಾಡಿದರೆ ಫಲ ಕೊಡುತ್ತದೆ. ಇತರರು ಹೆಮ್ಮೆಯಿಂದ ನೋಡುವ ಮಟ್ಟದ ನಿನ್ನ ವರ್ಷನನ್ನು ನಿರ್ಮಿಸು. ಒಮ್ಮೆ ಯೋಚಿಸು, ಇನ್ನೊಂದು 5 ವರ್ಷಗಳ ನಂತರ ನೀನು ಹೇಗಿರಬೇಕು? 1. ನಿನ್ನ ಫ್ಯಾಮಿಲಿ ನಿನ್ನ ಬಗ್ಗೆ ಹೆಮ್ಮೆ ಪಡಬೇಕು. ನಿನ್ನ ಮಕ್ಕಳು ನನ್ನ ಅಪ್ಪ ಅಥವಾ ಅಮ್ಮ ಗೆದ್ದವರು ಎಂದು ಹೇಳಬೇಕು. ನಿನ್ನ ಸ್ನೇಹಿತರು ನಿನಗೆ ಆದ ಗೌರವದಿಂದ ಬೆಚ್ಚಿ ಬೀಳಬೇಕು. ನಿನ್ನ ಜೀವನ ನಿನ್ನ ಕೈಯಲ್ಲಿರಬೇಕು. ಇದು ಯಾಕೆ ಸಾಧ್ಯ? ಯಾಕಂದ್ರೆ ನೀನು ಇದನ್ನೇ ಕೇಳುತ್ತಿದ್ದೀಯಾ ಅಲ್ಲ ಈಗ? ಅದೇ ನಿನ್ನ ಬದಲಾವಣೆಯ ಮೊದಲ ಹೆಜ್ಜೆ. ಯಶಸ್ಸು ಕೊನೆಗೆ ಯಾರಿಗೆ ಹೋಗುತ್ತೆ ಗೊತ್ತಾ? 1. ತಮ್ಮ ಹೆಲ್ತ್ ನೋಡಿಕೊಳ್ಳುವವರಿಗೆ. 2. ತಮ್ಮ ಮನಸ್ಸನ್ನು ಟ್ರೈನಿಂಗ್ ಮಾಡುವವರಿಗೆ. 3. ತಮ್ಮ ದಿನವನ್ನು ಹಾಳು ಮಾಡದವರಿಗೆ. 4. ತಮ್ಮ ಚಿಕ್ಕ ಟಾರ್ಗೆಟ್ಗಳನ್ನು ಸಾಧಿಸ್ತಾ ಮುಂದುವರಿಯುವವರಿಗೆ. 5. ತಮ್ಮನ್ನು ಪ್ರತಿದಿನ 1% ಹೆಚ್ಚಿಸಿಕೊಳ್ಳುವವರಿಗೆ. ನೀನು ಕೂಡ ಇದರಲ್ಲಿ ಒಬ್ಬನಾಗಬಹುದು. ಜೀವನ ಒಂದು ರೇಸ್ ಅಲ್ಲ, ಒಂದು ಮ್ಯಾರಥಾನ್. ಇಲ್ಲಿ ಬೇಗ ಗೆಲ್ಲೋದು ಮುಖ್ಯವಲ್ಲ, ಎಂದಿಗೂ ನಿಲ್ಲದಿರುವುದು ಮುಖ್ಯ. ನೀನು ನಿಧಾನವಾಗಿ ಮುಂದುವರೆದರೂ ತಪ್ಪದೇ ಗುರಿಗೆ ತಲುಪಿಬಿಡುತ್ತೀಯಾ? ಜೀವನದಲ್ಲಿ ಒಂದು ಮಾತನ್ನು ಮರೆಯಬೇಡ. ಕ್ವಿಟ್ ಮಾಡೋವನು ಗೆಲ್ಲೋದಿಲ್ಲ, ಗೆಲ್ಲೋವನು ಕ್ವಿಟ್ ಮಾಡೋದಿಲ್ಲ. ಕೊನೆಯ ಸಂದೇಶ: ನಿನ್ನೊಳಗಿನ ಜ್ಯೋತಿ ನಂದಬಾರದು. ನಿನ್ನೊಳಗಿನ ಜ್ಯೋತಿ, ಅದು ನಿನ್ನ ಭರವಸೆ, ನಿನ್ನ ಕನಸು, ನಿನ್ನ ಶಕ್ತಿ, ನಿನ್ನ ಪ್ರೇರಣೆ. ಈ ಜ್ಯೋತಿ ನಂದಿಸಿದರೆ ನಿನ್ನ ಜೀವನವೂ ಕತ್ತಲೆಯೇ. ಆದರೆ ಈ ಜ್ಯೋತಿ ಬೆಳಗಿದರೆ ನಿನ್ನ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ಒಂದು ಪವರ್ಫುಲ್ ಫೈನಲ್ ಲೈನ್. ಜೀವನದ ಅಂತ್ಯದಲ್ಲಿ ನಿನ್ನ ಕೈಯಲ್ಲಿ ರಿಗ್ರೇಟ್ ಇರಬಾರದು. ನಾನು ಮಾಡಿದಿದ್ದರೆ ಎಂಬ ನಿಟ್ಟುಸಿರಿರಬಾರದು. ಅದರ ಬದಲು ನಾನು ಮಾಡಿದೆ ಎಂಬ ಹೆಮ್ಮೆ ಇರಲಿ.